ಮುಗಿಯದ ಬಂಧನ ಭಾಗ 2. ಅಶ್ವಿನಿಯ ಹೃದಯ ಆತಂಕದಿಂದ ಗಂಟಲಿಗೆ ಬಂದಂತಾಗಿತ್ತು. ಅವಳು ಮಕ್ಕಳ ಕೈಯನ್ನು ಹಿಡಿದು ವಿಮಾನ ನಿಲ್ದಾಣದಿಂದ ಆದಷ್ಟು ಬೇಗ ಹೊರಬರಲು ಹೆಜ್ಜೆಗಳನ್ನು ಚುರುಕುಗೊಳಿಸ್ತಾ ಇದ್ಲು. ಸುಹಾಸ್ ಎಲ್ಲಾದರೂ ತಮ್ಮನ್ನ ಹಿಂಬಾಲಿಸ್ತಾ ಇದ್ದಾನಾ ಅಂತ ಖಚಿತಪಡಿಸ್ಕೊಳ್ಳೋಕೆ ದಾರಿಯುದ್ದಕ್ಕೂ 10 ಬಾರಿ ತಿರುಗಿ ತಿರುಗಿ ನೋಡ್ತಾನೆ ಇದ್ಲು. ಅದೃಷ್ಟವಶಾತ್ ಏರ್ಪೋರ್ಟ್ನಿಂದ ಸಂಪೂರ್ಣವಾಗಿ ಹೊರಬಂದ ಮೇಲೂ ಕೂಡ ಅವನ ಆಕೃತಿ ಎಲ್ಲಿಯೂ ಕಾಣಿಸ್ಲಿಲ್ಲ. ಅಬ್ಬ, ಕೊನೆಗೂ ಅಶ್ವಿನಿ ದೀರ್ಘವಾಗಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾಳೆ. ಅಮ್ಮ ಹಾಗೆ ಪದೇ ಪದೇ ಭಯದಿಂದ ಹಿಂದೆ ತಿರುಗಿ ನೋಡ್ತಿದ್ದು ಆರವ್ ಮತ್ತು ಆದಿತ್ಯನಿಗೆ ತೀರಾ ಒಂಥರ ವಿಚಿತ್ರ ಅಂತ ಅನ್ಸೋಕ್ ಶುರುವಾಯಿತು. ಆದರೆ ಅವಳ ಮುಖದಲ್ಲಿದ್ದ ಆತಂಕವನ್ನು ನೋಡಿದ್ದ ಆ ಚುರುಕು ಮಕ್ಕಳಿಗೆ ಇದು ಪ್ರಶ್ನೆಗಳನ್ನು ಕೇಳಿ ಅಮ್ಮನನ್ನು ಕಾಡುವಂತಹ ಸಮಯ ಖಂಡಿತ ಅಲ್ಲ ಅನ್ನೋದು ತಕ್ಷಣ ಅರ್ಥ ಆಗುತ್ತೆ. ಹಾಗಾಗಿ ಒಂದು ಮಾತನ್ನು ಕೂಡ ಆಡದೆ ಅವಳು ಎಳೆದ ಕಡೆಗೆಲ್ಲ ಮೌನವಾಗಿ ಹೆಜ್ಜೆ ಹಾಕ್ತಾರೆ. ಅಶ್ವಿನಿ, ಆರವ್, ಆದಿತ್ಯ ಅಷ್ಟರಲ್ಲೇ ಸ್ವಲ್ಪ ದೂರದಿಂದ ಹೆಣ್ಣಿನ ಧ್ವನಿಯೊಂದು ಲವಲವಿಕೆಯಿಂದ ಕೇಳಿಸುತ್ತೆ. ಮೂವರು ಒಟ್ಟಿಗೆ ತಲೆ ಎತ್ತಿ ನೋಡಿದಾಗ ದೂರದಲ್ಲಿ ನಿಂತಿರುವಂತಹ ಪ್ರತಿಯೊಬ್ಬಳು ಅಂದರೆ ಮಹಿಳೆಯೊಬ್ಬಳು ಕೈ ಬೀಸುತ್ತಾ ಅತ್ಯಂತ ಸಂತೋಷದಿಂದ ತಮ್ಮ ಕಡೆಗೆ ಓಡ್ ಬರ್ತಾ ಇರೋವಂಥದ್ದು ಕಾಣ್ತು. ಅವಳನ್ನು ನೋಡ್ತಾ ಇದ್ದಾಗೆ ಅಶ್ವಿನಿಯ ತಲೆಯಲ್ಲಿ ಆವರಿಸಿದ ಉದ್ವೇಗ, ಆತಂಕ ಎಲ್ಲವೂ ಕರಗಿ ಹೋಗಿತ್ತು. ಅವಳು ಮುಖದಲ್ಲಿ ನಿರಾಳವಾದ ನಗು ಮೂಡ್ತು. ಮೇಘನ, ನಿನ್ನನ್ನು ಕಣ್ಣಾರೆ ನೋಡಿ ಎಷ್ಟು ವರ್ಷಗಳಾಗಾಯ್ತು ಅಂತ ಅಂದ್ಲು ಪ್ರೀತಿಯಿಂದ. ಮೇಘನ ವಿಶ್ವವಿದ್ಯಾಲಯದ ದಿನಗಳಿಂದಲೂ ಕೂಡ ಅಶ್ವಿನಿಯ ಪ್ರಾಣ ಸ್ನೇಹಿತೆಯಾಗಿದ್ಲು. ಈಗ ಅವಳು ತನ್ನದೇ ಕುಟುಂಬಕ್ಕೆ ಸೇರಿದ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಲ್ಲಿ ಮುಖ್ಯವಾದ ವೈದ್ಯೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಕ್ಷಣಾರ್ಧದಲ್ಲಿ ಅಶ್ವಿನಿಯ ಎದುರು ಬಂದು ನಿಂತಹ ಮೇಘ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ್ಳು. ಕೊನೆಗೂ ನಿನ್ನ ಸ್ವಂತ ಮಣ್ಣಿಗೆ ಮರಳಿ ಬಂದೆ ಅಲ್ವಾ, ಇಷ್ಟು ವರ್ಷ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಿನ್ನ ಅಂತ ಅಂದ್ಲು. ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತಾ ಇದ್ರು. ಸ್ನೇಹದ ಧ್ವನಿಯಲ್ಲಿ ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ಲು. ಅಶ್ವಿನಿ ಅವಳ ಬೆನ್ನವರಿ ಸಾವರಿ ಮುಗುಳ್ನಗುತ್ತಾ, ನನಗೂ ನೀನು ನೆನಪು ದಿನಾ ಕಾಡ್ತಾ ಇತ್ತು ಮೇಘು ಅಂತ ಉತ್ತರಿಸಿದ್ಲು. ಅವರು 6 ವರ್ಷಗಳಿಂದನೂ ಕೂಡ ಕೇವಲ ಆನ್ಲೈನಲ್ಲಿ ಮಾತ್ರ ಮಾತುಕತೆ, ಕಷ್ಟ ಸುಖ ಈ ರೀತಿ ಮಾತಾಡ್ತಾ ಸಂಪರ್ಕದಲ್ಲಿದ್ದಂಥವ್ರು. ದೂರದ ಊರುಗಳಲ್ಲಿದ್ದ ಕಾರಣ ಇಬ್ಬರಿಗೂ ಖುದ್ದಾಗಿ ಭೇಟಿಯಾಗುವಂತಹ ಅವಕಾಶವೂ ಇರಲಿಲ್ಲ, ಹಾಗೆ ಮನಸ್ಸು ಕೂಡ ಈಕೆಗೆ ಇರಲಿಲ್ಲ. ಅಶ್ವಿನಿಯನ್ನ ಪ್ರೀತಿಯಿಂದ ಅಪ್ಕೊಂಡ ನಂತರ ಮೇಘನ ಕೆಳಗೆ ಬಾಗಿ ಆ ಇಬ್ಬರು ಪುಟಾಣಿಗಳನ್ನ ತನ್ನ ತೋಳುಗಳಲ್ಲಿ ತಬ್ಕೊಂಡ್ಳು. ನನ್ನ ಪ್ರೀತಿಯ ಬಂಗಾರಿಗಳ, ಈ ನಿಮ್ಮ ಚಿಕ್ಕಮ್ಮ ಮೇಘನ ನನ್ನ ಮಿಸ್ ಮಾಡ್ಕೊಂಡ್ರಾ ಅಂತ ಮುದ್ದಾಗಿ ಕೇಳಿದ್ಲು. ಆರವ್ ಮತ್ತು ಆದಿತ್ಯ ಇಬ್ಬರು ಕೂಡ ತುಂಟತನದಿಂದ ಮುಗುಳ್ನಗುತ್ತಾ ಒಂದೇ ಧ್ವನಿಯಲ್ಲಿ ಹೇಳಿದ್ರು, ಖಂಡಿತ ಮಿಸ್ ಮಾಡ್ಕೊಂಡ್ವಿ ಚಿಕ್ಕಮ್ಮ, ನೀನೆಷ್ಟು ಕ್ಯೂಟ್ ಅಂತ ನಾವು ಕನಸಿನಲ್ಲೂ ಅಂದ್ಕೊಂಡಿದ್ವಿ. ಆದರೆ ನಿಜವಾಗಿಯೂ ನೋಡಿದ್ರೆ ನೀವು ಕನಸಿಗಿಂತಲೂ 100 ಪಟ್ಟು ಜಾಸ್ತಿ ಸುಂದರವಾಗಿದೆಯಾ. ಅಯ್ಯೋ ದೇವ್ರೆ, ಎಂಥ ಸಿಹಿ ಮಾತುಗಳು. ಅವರ ಮಾತುಗಳಿಗೆ ಮೇಘನ ಖುಷಿಯಾಗಿ ಬೀಗಿ ಹೋದ್ಲು. ಆದರೆ ಅಶ್ವಿನಿಯ ಮನಸ್ಸಿನಲ್ಲಿದ್ದ ಆತಂಕ ಇನ್ನೂ ಸಂಪೂರ್ಣವಾಗಿ ದೂರ ಆಗಿರಲಿಲ್ಲ. ಅವಳು ಪದೇ ಪದೇ ವಿಮಾನ ನಿಲ್ದಾಣದ ಮುಖ್ಯ ದ್ವಾರದ ಕಡೆಗೇ ಕಣ್ಣನ್ನು ಹಾಯಿಸ್ತಾನೆ ಇದ್ದಾಳೆ. ಮೇಘು, ಇಲ್ಲಿ ನಿಲ್ಲೋದು ಬೇಡ, ಬನ್ನಿ ಮೊದಲು ಮನೆಗೆ ಹೋಗ್ಬಿಡೋಣ, ಅಲ್ಲಿ ಆರಾಮಾಗಿ ಮಾತಾಡಬಹುದು ಅಂತಾಳೆ ಧ್ವನಿ ತಗ್ಗಿಸಿ. ಮೇಘನ ಇಬ್ಬರ ಕೆನ್ನೆಗಳಿಗೂ ಮುತ್ತಿಟ್ಟು ಎದ್ದು ನಿಂತಳು. ಲಗೇಜ್ ಬ್ಯಾಗ್ಗಳನ್ನೆಲ್ಲ ಕಾರಿನ ಡಿಕ್ಕಿಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಅವರೆಲ್ಲರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ತಕ್ಷಣ ಅಲ್ಲಿಂದ ಹೊರಟ್ಲು. ಅದೇ ಸಮಯದಲ್ಲಿ ಸುಹಾಸ್ ಮತ್ತೊಮ್ಮೆ ವಿಮಾನ ನಿಲ್ದಾಣದ ಮುಖ್ಯ ದ್ವಾರದ ಬಳಿ ಕಾಣಿಸ್ಕೊಂಡ. ಅವನ ಮುಖದಲ್ಲಿ ತೀವ್ರವಾದ ಆತಂಕ ಮತ್ತೆ ಒಂದು ಕಡೆ ಎಲ್ಲೋ ಸಿಟ್ಟು. ಅವಳು ಎಲ್ಲೋದ್ಲು, ಎಲ್ಲಿದ್ದಾಳ ಅವಳು ಸಿಗೋವರೆಗೂ ನಾವು ಫ್ಲೈಟ್ ಹತ್ತೋ ಹಾಗೇ ಇಲ್ಲ ಎಂದು ತನ್ನ ಸೆಕ್ರೆಟರಿ ಕಿರಣ್ನ ಗದ್ದರಿಸ್ತಾ ಇದ್ದಾನೆ. ಕಿರಣ್ ಹತಾಶೆಯಿಂದ ತಲೆ ಆಡಿಸುತ್ತಾ, ಮಿಸ್ಟರ್ ಸುಹಾಸ್, ನಮ್ಮ ಸೆಕ್ಯೂರಿಟಿ ಟೀಮ್ ಎಲ್ಲರೂ ಆ ಪುಟ್ಟ ಪಾಪು ಅನ್ವಿತಾಳನ್ನು ಹುಡುಕುವ ಕೆಲಸದಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಅಷ್ಟು ಸಣ್ಣ ಮಗು ಇಷ್ಟೊಂದು ದೊಡ್ಡ ಏರ್ಪೋರ್ಟ್ನಲ್ಲಿ ನಮ್ಮ ಕಣ್ಣು ತಪ್ಪಿಸಿ ಎಲ್ಲಿಗೂ ಹೋಗಕ್ಕೆ ಸಾಧ್ಯವಿಲ್ಲ ಸರ್, ಸಿಗ್ತಾಳೆ ಅಂತ ತಡಬಡಾಯಿಸುತ್ತಾ ಸುಹಾಸ್ನ ದೃಷ್ಟಿ ಮತ್ತಷ್ಟು ತೀಕ್ಷ್ಣ ಆಯಿತು. ಕತ್ತಲಾದ ಮುಖದೊಂದಿಗೆ ಅವನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ ತನ್ನ ಕಪ್ಪು ಬಣ್ಣದ BMW ಕಾರಿನ ಕಡೆಗೆ ಹೆಜ್ಜೆ ಹಾಕ್ತ. ಕ್ಷಣಾರ್ಧದಲ್ಲೇ ಕಾರು ಅಲ್ಲಿಂದ ಹಾರು ಹೋಯಿತು. 1 ಗಂಟೆ ಪ್ರಯಾಣದ ನಂತರ ಆ ಮೇಘನಾಳ ಕಾರು ಬೆಂಗಳೂರಿನ ಒಂದು ಅತ್ಯಂತ ಪ್ರತಿಷ್ಠಿತ ಮತ್ತು ಶ್ರೀಮಂತರು ವಾಸಿಸುವಂತಹ ಬಡಾವಣೆಯ ಬಳಿ ಬಂದು ನಿಲ್ಲುತ್ತೆ. ಅಶ್ವಿನಿ ತನಗಾಗಿ ಒಂದು ಒಳ್ಳೆಯ ಬಾಡಿಗೆ ಮನೆ ಹುಡುಕಲು ಮೇಘನಾಳ ಸಹಾಯವನ್ನು ಕೇಳ್ತಾಳೆ. ಅದಕ್ಕೆ ತಕ್ಕಂತೆ ಮೇಘನ ಕೂಡ ಅಚ್ಚುಕಟ್ಟಾದ ಜಾಗದಲ್ಲೇ ಈ ಮನೆಯನ್ನು ಆಯ್ಕೆ ಮಾಡಿರ್ತಾಳೆ. ಕಾರ್ನಲ್ಲಿ ಇಳಿದ 4 ಮೇಘನಾಳ ಹಿಂದೆ
ಹೆಜ್ಜೆಯನ್ನು ಹಾಕುತ್ತಾ ಆ ಸುಂದರವಾದ ಹೊಸ ಮನೆಯನ್ನು ಪ್ರವೇಶಿಸಿದ್ರು. ನಿಜಕ್ಕೂ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿಯೇ ಇತ್ತು. ಮೇಘು, ನನಗಂತೂ ಈ ಜಾಗ ಮೊದಲ ನೋಟದಲ್ಲೇ ತುಂಬ ಇಷ್ಟ ಆಗೋಯ್ತು ಕಣೆ. ಅಶ್ವಿನಿ ತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟು ಗೆಳತಿಯನ್ನು ನೋಡ್ತಾ ಇದ್ದಾಳೆ. ತುಂಬ ಥ್ಯಾಂಕ್ಸ್, ನನಗಾಗಿ ತುಂಬ ಅಲೆದಾಡಿದ್ದೀಯಾ ಅನಿಸುತ್ತೆ ಅಂದು. ಅಯ್ಯೋ, ಇದರಲ್ಲಿ ಏನಿದೆ ಅಶ್ವಿನಿ, ಅಂದ ಹಾಗೆ ನಾನೇ ನಿನ್ನ ಪಕ್ಕದ ಮನೆ ನೇಬರ್. ಈ ಮನೆಯ ಓನರ್ಸ್ ಸದ್ಯಕ್ಕೆ ಫಾರಿನ್ಗೆ ಶಿಫ್ಟ್ ಆಗ್ತಿದ್ದಾರೆ. ಹಾಗಾಗಿ ಲಕ್ಕಿಯಾಗಿ ಈ ಮನೆ ನಿನಗೆ ಸಿಕ್ತು ಅಂತ ಅನ್ಕೋ. ಇನ್ನು ಮುಂದೆ ನಿನಗೆ ಫ್ರೀ ಟೈಮ್ ಸಿಕ್ಕಲಾಗಲಿಲ್ಲ, ಒಂದೇ ಒಂದು ನಿಮಿಷದಲ್ಲಿ ಒಬ್ಬರ ಮನೆಗೆ ಒಬ್ಬರು ಹೋಗಿ ಬಂದ್ಬಿಡ್ಬೋದು ನೋಡು ಎಂದು ಮೇಘನ ಕಣ್ಣನ್ನು ಮಿಟಕಿಸಿದ್ಲು. ಅಶ್ವಿನಿ ನಗುತ್ತಾ ಒಪ್ಪಿಗೆಯ ಸೂಚಕವಾಗಿ ತಲೆ ಆಡಿಸ್ತಾಳೆ. ಮನೆಯಲ್ಲಿ ಅಗತ್ಯವಿದ್ದ ಲಗೇಜ್ ಮತ್ತು ಸಾಮಾನುಗಳನ್ನೆಲ್ಲ ಜೋಡಿಸಿ ಮುಗಿಯೋಷ್ಟರಲ್ಲಿ ಸುಮಾರು ಮಧ್ಯಾಹ್ನದ ಊಟದ ಸಮಯ ಕೂಡ ಆಗಿ ಹೋಯಿತು. ಹಾಗಾಗಿ ಎಲ್ಲರನ್ನ ಹೊರಗೆ ಕರೆದುಕೊಂಡು ಹೋಗಲು ಮೇಘನ ಕೂಡ ಅವರನ್ನ ಒಂದು ಪ್ರಸಿದ್ಧ ರೆಸ್ಟೋರೆಂಟ್ಗೆ ಕರ್ಕೊಂಡು ಬರ್ತಾಳೆ. ಮೇಘನ ರೆಸ್ಟೋರೆಂಟ್ನ ಪಾರ್ಕಿನ ಆವರಣದಲ್ಲಿ ಕಾರನ್ನು ರಿವರ್ಸ್ ಮಾಡಿ ನಿಲ್ಲಿಸಲು ಪ್ರಯತ್ನಿಸಿದಾಗ ಇದ್ದಕ್ಕಿದ್ದಂತೆ ಕತ್ತಲೆಯ ಮೂಲೆಯಿಂದ ಒಂದು ಪುಟ್ಟ ಹುಡುಗಿ ಓಡೋಡಿ ಬರ್ತಾ ಇದ್ದಾಳೆ. ಆ ಗಾಬರಿಯಲ್ಲಿ ಮೇಘನ ತಕ್ಷಣ ಬ್ರೇಕನ್ನು ತುಳಿತಾಳೆ. ಅದೃಷ್ಟವಶಾತ್ ಆ ಕಾರು ಆ ಹುಡುಗಿಗೆ ಡಿಕ್ಕಿಯಾಗದೆ ಕೂದಲೆಳೆಯಲ್ಲಿ ನಿಂತು ಹೋಗುತ್ತೆ. ಆದರೂ ಒಂದು ಅನಿರೀಕ್ಷಿತ ಗಾಬರಿಯಲ್ಲಿ ಆ ಪುಟ್ಟ ಹುಡುಗಿ ನೆಲಕ್ಕೆ ಬಿದ್ದಿರ್ತಾಳೆ. ಅಶ್ವಿನಿಯ ಹೃದಯ ಜೋರಾಗಿ ಬಡಿದುಕೊಳ್ಳೋಕೆ ಆರಂಭಿಸುತ್ತೆ. ಕಾರಿನ ಹಿಂಭಾಗದಲ್ಲಿದ್ದ ತನ್ನ ಮಕ್ಕಳಿಬ್ಬರು ಸುರಕ್ಷಿತವಾಗಿದ್ದಾರೆ ಅಂತ ಖಚಿತಪಡಿಸ್ಕೊಂಡ ತಕ್ಷಣ ಅವಳು ಗಾಬರಿಯಿಂದ ಕಾರಿನ ಬಾಗಿಲನ್ನು ತೆರೆದು ಹೊರಗೆ ಹೋಗ್ತಾಳೆ. ಕಾರಿನ ಮುಂಭಾಗದಲ್ಲಿ ಸುಮಾರು ಒಂದು 5 ವರ್ಷದ ಪುಟ್ಟ ಮುದ್ದಾದ ಗೊಂಬೆ ಥರ ಇರೋ ಹುಡುಗಿಯೊಬ್ಬಳು ನೆಲದ ಮೇಲೆ ಕುಳಿತಿದ್ದಾಳೆ. ಈ ಘಟನೆಯಿಂದ ಅವಳು ಅಕ್ಷರಶಃ ಎದುರಿ ಕಂಗಾಲು ಕೂಡ ಆಗಿದ್ದಾಳೆ. ಅವಳ ಮುಗ್ಧ ಮುಖವನ್ನು ನೋಡ್ತಿದ್ದಂಗೆ ಅಶ್ವಿನಿಯ ತಾಯಿ ಗುಣ ಜಾಗೃತವಾಗಿ ಹೃದಯ ಮೃದುವಾಗುತ್ತೆ. ಅವಳು ನಿಧಾನವಾಗಿ ಆ ಪಾಪುವಿನ ಹತ್ತಿರ ಸರಿದು ಕುಳಿತು, ಏನಾಯ್ತು ಕಂದ, ಎಲ್ಲಾದರೂ ಪೆಟ್ಟಾಯ್ತಾ ನಿಂಗೆ ಅಂತ ಮೃದುವಾಗಿ ಕೇಳೋಕೆ ಶುರು ಮಾಡ್ತಾಳೆ. ಆ ಪುಟ್ಟ ಹುಡುಗಿ ನೋಡಲು ದೇವತೆಯಂತೆ ಅತಿ ಸುಂದರವಾಗಿ ಒಂದು ಮುದ್ದು ಗೊಂಬೆ ಥರ, ಬೆಣ್ಣೆ ಮುದ್ದೆ ಥರ ಇದ್ಲು. ತಲೆಗೆ 2 ಮುದ್ದಾದ ಜಡೆಗಳನ್ನು ಹಾಕಿಸ್ಕೊಂಡಿದ್ಲು ಕೂಡ. ಎದ್ದು ಕಾಣುವ ಮೂಗು, ದೊಡ್ಡ ದೊಡ್ಡ ಕಣ್ಣುಗಳು, ಆ ರಾಜಕುಮಾರಿ ನೋಡಿದ ಲಕ್ಷಣ ಎಲ್ಲರ ಗಮನ ಸೆಳೆಯುವಂತಿತ್ತು. ಅವಳು ಗುಲಾಬಿ ಬಣ್ಣದ ಫ್ರಾಕನ್ನು ಧರಿಸಿದ್ಲು. ಕೈಯಲ್ಲಿದ್ದ ಒಂದು ದುಬಾರಿ ಗೊಂಬೆಯನ್ನು ಎದೆಗೆ ಬಿಗಿಯಾಗಿ ಅಪ್ಕೊಂಡೇ ಇದ್ಲು. ಅಶ್ವಿನಿಯ ಮಮತೆಯ ಧ್ವನಿಯನ್ನ ಕೇಳಿದ ನಂತರವೇ ಆ ಮಗುವಿಗೆ ಒಂದು ಪ್ರಜ್ಞೆ ಬಂದಂತಾಗಿ ತನಗೂ ಎಲ್ಲೋ ಒಂದು ತನಗೇನೂ ಪೆಟ್ಟಾಗಿಲ್ಲ ಅನ್ನೋ ಥರ ಅವಳು ಸುಮ್ಮನೆ ತಲೆ ಆಡಿಸ್ತಾಳೆ. ಅವಳ ಕಣ್ಣುಗಳು ಮಾತ್ರ ಅಶ್ವಿನಿಯನ್ನೇ ಆಶ್ಚರ್ಯದಿಂದ ದಿಟ್ಟಿಸಿ ಎವೆಯಿಕ್ಕದೆ ನೋಡ್ತಾನೆ ಇದ್ವು. ಮಗು ಶಾಂತವಾಗಿರುವುದನ್ನ ಕಂಡು ಅಶ್ವಿನಿ ಜೀವಕ್ಕೆ ಜೀವ ಬಂದಂತಾಯ್ತು. ಭಯ ಪಡಬೇಡ ಪುಟ್ಟ, ನೀನು ಕೆಳಗೆ ಬಿದ್ದೆ ಅಲ್ವಾ, ಅದಕ್ಕೆ ಎದ್ದೇಳಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ ಅಷ್ಟೇ ಅಂತ ಸಮಾಧಾನ ಪಡಿಸಿದ್ಲು. ಸುತ್ತಲೂ ಕಣ್ಣು ಆಯಿಸ್ದವಳೆ ಅನುಮಾನದಿಂದ ಕೇಳಿದ್ಲು, ನಿಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ ಕಂದ, ಈ ಕತ್ಲೆಯಲ್ಲಿ ಯಾಕೆ ಒಬ್ಬಳೇ ಕೂತಿದ್ಯಾ? ಆದರೆ ಆ ಪುಟ್ಟ ಹುಡುಗಿ ತನ್ನ ಗೊಂಬೆಯನ್ನು ಮತ್ತಷ್ಟು ಗಟ್ಟಿಯಾಗಿ ತಪ್ಪಿಕೊಂಡು ಒಂದು ಮಾತನ್ನು ಆಡದೆ ಸುಮ್ಮನೆ ನಿಂತಿದ್ದಾಳೆ. ಅಶ್ವಿನಿಗೆ ದೊಡ್ಡ ಗೊಂದಲ ಶುರುವಾಗೋಯ್ತು. ಇಷ್ಟು ಸಣ್ಣ ಮಗುವಿನ ಜೊತೆ ಹೇಗೆ ಮಾತಾಡಿ ವಿಷಯ ತಿಳಿಬೇಕು ಅಂತ ಅವಳಿಗೆ ಅರ್ಥವೇ ಆಗಲಿಲ್ಲ. ಅಷ್ಟರಲ್ಲೇ ಮೇಘನ ಮತ್ತು ಇಬ್ಬರು ಮಕ್ಕಳು ಕಾರಿನಿಂದ ಕೆಳಗಿಳಿದು ಬಂದರು. ಆರೋ ಮತ್ತು ಆದಿತ್ಯ ಇಬ್ಬರೂ ಕೂಡ ಕುತೂಹಲದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಆ ಹುಡುಗಿ ಒಂದು ಚೂರು ಮಾತಾಡದೆ ಸಂಪೂರ್ಣ ಮೌನವಾಗಿರೋದನ್ನು ಕಂಡು ಅವರಿಗೆ ಆಶ್ಚರ್ಯ ಆಗೋಯ್ತು. ನೋಡೋಕೆ ಎಷ್ಟು ಕ್ಯೂಟ್ ಆಗಿದ್ದಾಳಲ್ವಾ, ಆದರೆ ಯಾಕೆ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ, ಮೂಗಿ ಥರ ಇದ್ದಾಳಲ್ಲ, ಬಹುಶಃ ಈ ಪಾಪುಗೆ ಇನ್ನೂ ಮಾತಾಡೋಕ್ಕೆ ಬರಲ್ವೇನೋ ಅಂತ ಇಬ್ಬರು ಮನಸ್ಸಿನಲ್ಲಿ ಯೋಚಿಸೋಕೆ ಶುರು ಮಾಡಿದ್ರು. ಆ ಪುಟ್ಟ ಹುಡುಗಿಗೆ ಪಾಪ ಮಾತನಾಡೋಕೆ ಸಾಧ್ಯವೇ ಆಗ್ತಿಲ್ವ ಎಂಬ ಅನುಮಾನ ಅಶ್ವಿನಿಯ ಮನಸ್ಸಿನಲ್ಲಿ ಒಮ್ಮೆ ಸುಳಿದು ಹೋಯಿತು. ಆ ಯೋಚನೆ ಬರುತ್ತಿದ್ದಂತೆ ಅವಳಿಗೆ ಮಗುವಿನ ಮೇಲೆ ಕರುಣೆ ಇನ್ನಷ್ಟು ಹೆಚ್ಚಾಯಿತು. ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ಕಂದ, ಆ ಪುಟ್ಟ ಕೈಯನ್ನು ನಾನು ಕೊಡ್ತೀಯಾ ಅಂತ ಕೇಳುತ್ತಾ ಪ್ರೀತಿಯಿಂದ ತನ್ನ ಕೈಯನ್ನು ಚಾಚಿದ್ಲು. ಆ ಹುಡುಗಿ ಮೊದಲು ಭಯದಿಂದಲೇ ಅವಳನ್ನು ನೋಡ್ತಾ ಇದ್ಲು. ಆದರೆ ಅಶ್ವಿನಿಯ ಕಣ್ಣುಗಳಲ್ಲಿದ್ದ ಮಮತೆ, ಆ ಕರೆಯಲ್ಲಿದ್ದ ಮೃದುತ್ವವನ್ನು ಕೇಳಿದ ನಂತರ ಅವಳ ಮನಸ್ಸು ಸ್ವಲ್ಪ ನಿರಾಳವಾದಂತೆ ತೋರಿಸ್ತಾ ಇತ್ತು. ಮಗು ತನ್ನ ಕೈಯನ್ನು ಹಿಡಿಯಲು ಅಶ್ವಿನಿ ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ಲು. ಒಂದಷ್ಟು ಹೊತ್ತು ಹಿಂಜರಿಕೆಯಿಂದಲೇ ನಿಂತಿದ್ದ ಆ ಪುಟ್ಟ ಹುಡುಗಿ ಕೊನೆಗೆ ನಿಧಾನವಾಗಿ ತನ್ನ ಪುಟ್ಟ ಕೈಯನ್ನು ಚಾಚಿ ಅತ್ಯಂತ ಎಚ್ಚರಿಕೆಯಿಂದ ಅಶ್ವಿನಿಯ ಹಸ್ತವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಅವಳು ಮಗುವಿನ ಹಸ್ತವನ್ನು ನಿಧಾನವಾಗಿ ಸವರಿ ಪ್ರೀತಿಯಿಂದ ಒತ್ತುತ್ತಾ ಇದ್ದಾಳೆ. ಅವಳ ಕೈ ಹಿಡಿದು ನಿಧಾನವಾಗಿ ನೆಲದಿಂದ ಎದ್ದೇಳಲು ಸಹಾಯ ಮಾಡಿದ ಅಶ್ವಿನಿ ಮಗುವಿಗೆ ಎಲ್ಲಾದರೂ ಸಣ್ಣ ಪುಟ್ಟ ಗಾಯಗಳಾಗಿದ್ದಲ್ಲಿ ರಕ್ತ ಬರ್ತಿದೆಯಾ ಅಂತ ಮತ್ತೊಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸೋಕೆ ಮರೆಯಲಿಲ್ಲ.
ದೈಹಿಕವಾಗಿ ಹತ್ತಿರವಾಗಿದ್ರೂ ಕೂಡ ಆ ಪುಟ್ಟ ಹುಡುಗಿಯ ಮೈ ಕರಗದ ಬೆಣ್ಣೆಯಂತೆ ಅತ್ಯಂತ ಮೃದುವಾಗಿತ್ತು. ಅವಳಿಂದ ಒಂದು ಮುದ್ದಾದ ಹಾಲಿನ ವಾಸನೆ ಸುಸ್ತಾಯಿತು. ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ ತಕ್ಷಣ ಅಶ್ವಿನಿಗೆ 6 ವರ್ಷಗಳ ಹಿಂದೆ ಹುಟ್ಟುತ್ತಲೇ ಸತ್ತು ಹೋದ ತನ್ನ ಪುಟ್ಟ ಹೆಣ್ಣುಮಗಳು ನೆನಪಾಗದೇ ಇರಲಿಲ್ಲ. ಒಂದು ವೇಳೆ ಅವಳು ಬದುಕಿದ್ರೆ ಇಷ್ಟೊತ್ತಿಗೆ ಸರಿಯಾಗಿ ಇದೇ ವಯಸ್ಸಿನವಳಾಗಿರ್ತಿದ್ಲು, ಹೀಗೆ ಇರ್ತಿದ್ಲೇನೋ, ಇಷ್ಟೇ ಮುದ್ದಾದ ಗೊಂಬೆ ಥರ. ಆ ಯೋಚನೆ ಮನಸ್ಸಿನಲ್ಲಿ ಮೂಡ್ತಿದ್ದಂಗೆ ಅಶ್ವಿನಿಯ ಹೃದಯ ಒಮ್ಮೆಲೆ ತೀವ್ರ ನೋವು, ಕಣ್ಣೀರಿನ ಕಡಲಿನಲ್ಲಿ ಮುಳುಗೋಯಿತು. ಅವಳ ಆ ಕಣ್ಣಲ್ಲಿ ತೇವವಾಗುವುದನ್ನು ಮತ್ತು ಅವಳಲ್ಲಾಗ್ತಿದ್ದ ಭಾವನಾತ್ಮಕ ಬದಲಾವಣೆಯನ್ನು ಪುಟ್ಟ ಮಗು ಸೂಕ್ಷ್ಮವಾಗಿ ಗಮನಿಸ್ತಾ ಅದು ಅಶ್ವಿನಿನೇ ದಿಟ್ಟಿಸಿ ನೋಡುತ್ತಾ ಸ್ತಬ್ಧವಾಗಿ ನಿಂತುಬಿಡ್ತು. ಅಪರಿಚಿತರ ಜೊತೆ ಮಾತಾಡಬಾರ್ದು ಎಂದು ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ, ಆದರೆ ಆಂಟಿ ನೋಡಲು ತುಂಬ ಸುಂದರವಾಗಿದ್ದಾರೆ, ಅಷ್ಟೇ ಒಳ್ಳೆಯವರು ಥರ ಕಾಣ್ತಿದ್ದಾರೆ, ಯಾಕೋ ಇವ್ರ ಹತ್ರ ಇದ್ದರೆ ನನಗೆ ತುಂಬ ಸುರಕ್ಷಿತ ಅನಿಸುತ್ತೆ, ಇವರನ್ನು ಬಿಟ್ಟು ಹೋಗಲೇಬಾರ್ದು ಅನ್ನಿಸ್ತಿದೆ ಎಂದು ಆ ಪುಟ್ಟ ಹುಡುಗಿ ತನ್ನ ಮನಸ್ಸಿನಲ್ಲೇ ಯೋಚಿಸೋಕೆ ಶುರು ಮಾಡಿಕೊಳ್ಳುತ್ತೆ. ಆ ಕ್ಷಣದಲ್ಲಿ ಪಕ್ಕದಲ್ಲೇ ನಿಂತಿದ್ದ ಮೇಘನ ಉತ್ಸಾಹದಿಂದ, ವಾವ್, ಎಂತಹ ಸುಂದರವಾದ ಮುದ್ದಾದ ಮಗು, ದೇವತೆ ಥರ ಇದ್ದಾಳೆ ಅಲ್ವಾ ಅಶ್ವಿನಿ ಅಂತ ಅಂದ್ಲು. ಅಶ್ವಿನಿ ಒಪ್ಪಿಗೆ ಸೂಚಕವಾಗಿ ತಲೆ ಆಡಿಸಿ, ಹೌದು ಮೇಘು, ನೋಡಿದರೆ ಯಾರೋ ಒಬ್ಬ ಶ್ರೀಮಂತರ ಮನೆ ಮಗು ದಾರಿ ತಪ್ಪಿ ಬಂದ ಹಾಗೆ ಕಾಣಿಸ್ತಾ ಇದೆ, ನಾವು ಇವಳನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಇವರ ಪೋಷಕರನ್ನು ಕಾಂಟ್ಯಾಕ್ಟ್ ಟ್ರೈ ಮಾಡೋದು ಒಳ್ಳೆಯದು ಅನಿಸುತ್ತೆ ಅಂತ ಹೇಳಿದ್ಲು. ಅವಳು ಪೊಲೀಸ್ ಸ್ಟೇಷನ್ ಎಂಬ ಮಾತು ಹೇಳಿದ್ದೆ ತಡ ಆ ಪುಟ್ಟ ಹುಡುಗಿ ಗಾಬರಿಯಿಂದ ಅಶ್ವಿನಿಯ ಪ್ಯಾಂಟನ್ನು ತನ್ನ ಪುಟ್ಟ ಬೆರಳುಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಅಶ್ವಿನಿ ಗೊಂದಲದಿಂದ ಕೆಳಗೆ ನೋಡಿದ್ಲು. ಮಗು ಬೇಡವೆಂಬಂತೆ ಬಲವಾಗಿ ತಲೆ ಆಡಿಸ್ತಿತ್ತು. ಅವಳ ದೊಡ್ಡ ಕಣ್ಣುಗಳು ಒಮ್ಮೆಲೆ ಕೆಂಪಗಾಗಿ ನೀರು ಕೂಡ ತುಂಬಿಕೊಂಡಿದ್ವು. ಅವಳಿಗೆ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋಕ್ಕೆ ಒಂಚೂರು ಇಷ್ಟ ಇರಲಿಲ್ಲ ಎಂಬುದು ಅವಳ ಮುಖಭಾವದಲ್ಲೇ ಸ್ಪಷ್ಟವಾಗಿ ತಿಳಿತಾ ಇತ್ತು. ಆ ಮಗುವಿನ ಅಳಮುಂಜಿ ಮುಖ ದುಃಖವನ್ನು ಕಂಡಾಗ ಅಶ್ವಿನಿಯ ಮಾತೃ ಹೃದಯ ನಿಜವಾಗಿಯೂ ನಡುಗೋಯ್ತು. ಆದರೆ ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಇಷ್ಟು ಸಣ್ಣ ಮಗುನ ತಕ್ಷಣ ಪೊಲೀಸರಿಗೆ ಒಪ್ಪಿಸಿದ್ರೆ ಅವರ ಕುಟುಂಬದವರು ಹುಡುಕ್ತಾ ಬರ್ತಿರ್ತಾರೆ, ಇಷ್ಟು ಪುಟ್ಟ ಮಗುನ ಹೇಗೆ ತಾನೇ ಬಿಟ್ಟಿರ್ತಾರೆ. ಅಪಹರಣ, ಸುಳ್ಳು ಆರೋಪ ಹೊರಿಸುವ ಅಪಾಯ ಕೂಡ ಇರುತ್ತಲ್ವಾ. ಅಶ್ವಿನಿಗ ಧರ್ಮ ಸಂಕಟಕ್ಕೆ ಸಿಲುಕ್ಬಿಡ್ತಾಳೆ. ಅವಳ ಮನಸ್ಸು 2 ದೋಣಿಯ ಮೇಲೆ ನಿಲ್ಲುತ್ತೆ. ಕೊನೆಗೆ ಅವಳೇ ಕೆಳಗ್ಬಾಗಿ ಮಗುವಿನ ಎತ್ತರಕ್ಕೆ ಕುಳಿತು ಸಮಾಧಾನ ಧ್ವನಿಯಲ್ಲಿ ಸಂಧಾನ ಮಾಡಲು ಪ್ರಯತ್ನಿಸಿದ್ಲು. ಸರಿ ಪುಟ್ಟ, ನೀನು ಅಳಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ, ಆಯ್ತಾ? ಮಗು ಕಣ್ಣೀರನ್ನು ಹೊರಿಸಿಕೊಳ್ಳುವುದನ್ನು ನೋಡಿ, ನಿಮ್ಮ ಅಮ್ಮ ಅಪ್ಪನ ಫೋನ್ ನಂಬರು ನೀನು ನೆನಪಿದೆಯಾ ಕಂದ? ನನಗೆ ನಂಬರ್ ಹೇಳು, ನಾನು ಅವರಿಗೆ ಫೋನ್ ಮಾಡಿ ನೀನು ಇಲ್ಲಿದ್ದೀಯಾ ಅಂತ ಹೇಳ್ತೀನಿ, ಅವ್ರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ಲು ನಯವಾಗಿ. ಆದರೆ ಹುಡುಗಿ ತಲೆ ಆಡಿಸೋದನ್ನು ನಿಲ್ಲಿಸಿದ್ಲು. ನನಗೆ ನಂಬರ್ ಗೊತ್ತಿಲ್ಲ ಎನ್ನುವಂತೆ ನಿರಾಶೆಯಿಂದ ತನ್ನ ಪುಟ್ಟ ಹೆಗಲನ್ನು ಕುಗ್ಗಿಸಿದ್ಲು. ಅವಳು ಯಾವುದೇ ಪ್ರತಿಕ್ರಿಯೆ ನೀಡದಿದ್ದಾಗ ಬಹುಶಃ ಈ ಮಗುವಿಗೆ ಹೆತ್ತವರ ನಂಬರ್ ನೆನಪಿಲ್ಲ ಅಂತ ಅನಿಸುತ್ತೆ. ಹತ್ತಿರದ ಪೊಲೀಸ್ ಚೌಕಿಗೆ ಮಾಹಿತಿ ನೀಡುವುದು ಕೊನೆಯ ದಾರಿ ಎಂದು ಅಶ್ವಿನಿ ದೃಢವಾಗಿ ನಿರ್ಧರಿಸಿ ಎದ್ದು ನಿಲ್ಲಲು ಹೋದಾಗ ಆ ಪುಟ್ಟ ಹುಡುಗಿ ಭಯದಿಂದ ಒಮ್ಮೆಲೆ ಬೆಚ್ಚಿಬಿದ್ಲು. ಆ ಪುಟ್ಟ ಹುಡುಗಿ ತಕ್ಷಣ ತನ್ನ ಫ್ರಾಕ್ನ ಸಣ್ಣ ಪಾಕೆಟ್ನಿಂದ ಒಂದು ಪೆನ್ಸಿಲ್ ಮತ್ತು ಒಂದು ಸಣ್ಣ ಕಾಗದದ ತುಂಡನ್ನು ಹೊರತೆಗೆದ್ಲು. ಅದರ ಮೇಲೆ ಅತ್ಯಂತ ಎಚ್ಚರಿಕೆಯಿಂದ ಒಂದು ಫೋನ್ ನಂಬರನ್ನು ಬರೆದು ಅದರ ಪಕ್ಕದಲ್ಲಿ ಅಪ್ಪ ಅಂತ ಗುರುತಿಸಿ ಆ ಚೀಟಿಯನ್ನು ಅಶ್ವಿನಿ ಕೈಗೆ ಕೊಟ್ಲು. ಅಶ್ವಿನಿ ಆ ಕಾಗದವನ್ನು ಇಸ್ಕೊಂಡು ಅದರಲ್ಲಿ ಬರೆದಿರುವಂತಹ ಆಕೆಯ ತಂದೆಯ ನಂಬರ್ಗೆ ತನ್ನ ಫೋನಿಂದ ಡಯಲ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದನ್ನು ನೋಡಿದ ಆರು, ಆದಿತಿ ಇಬ್ಬರು ಮೆಲ್ಲಕ್ಕೆ ಪಿಸುಗುಡ್ತಾರೆ. ಅಯ್ಯೋ, ಅಂದರೆ ಈ ಪಾಪುಗೆ ನಿಜವಾಗ್ಲೂ ಮಾತಾಡೋಕೆ ಬರಲ್ವಾ? ಅವರ ಮಾತು ಕಿವಿಗೆ ಬೀಳ್ತಿದ್ದಂಗೆ ಅಶ್ವಿನಿ ತಕ್ಷಣ ಗಂಭೀರ ನೋಟದಿಂದ ತನ್ನಿಬ್ಬರು ಪುತ್ರರ ಕಡೆಗೆ ತಿರುಗಿ ನೋಡಿದ್ಲು. ಅವಳ ಬಗ್ಗೆ ಹಾಗೆ ಬೇಜಾರಾಗೋ ಥರ ಮಾತಾಡಬಾರ್ದು, ಸುಮ್ಮನಿರಿ ಎಂದು ಕಣ್ಣಿನಲ್ಲಿ ಗದರಿಸಿದ್ಲು. ತಾಯಿಯ ಕೋಪದ ನೋಟವನ್ನು ಕಂಡ ಇಬ್ಬರು ಜಾಣ ಹುಡುಗರು ತಕ್ಷಣ ನೇರವಾಗಿ ನಿಂತು ಆ ಪುಟ್ಟ ಹುಡುಗಿಯ ಕಡೆ ನೋಡಿ ಅಪರಾಧ ಭಾವನೆಯಿಂದ ಮುದ್ದಾಗಿ ಮುಗುಳ್ನಕ್ರು. ಅವರನ್ನು ನೋಡಿದ ಆ ಹುಡುಗಿ ನಿಧಾನವಾಗಿ ಅಶ್ವಿನಿಯ ಹತ್ತಿರ ಬಂದು ಮತ್ತಷ್ಟು ಸುರಕ್ಷಿತ ಭಾವನೆಯಿಂದ ಅವಳ ಸೀರೆಯ ಅಂಚನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಆದರೆ ಅಶ್ವಿನಿ ಆ ಕಾಗದದಲ್ಲಿದ್ದ ಫೋನ್ ಸಂಖ್ಯೆಯನ್ನು 2 ಬಾರಿ ಪರಿಶೀಲಿಸಿ ಕರೆ ಮಾಡುವ ಗಡಿಬಿಡಿಯಲ್ಲಿದ್ದ ಕಾರಣ ಮಗು ತನ್ನ ಬಟ್ಟೆ ಹಿಡಿದಿದ್ದನ್ನು ಗಮನಿಸಲೇ ಇಲ್ಲ. ಇತ್ತ ಸುಹಾಸ್ ತೀವ್ರ ಕೋಪ, ಆತಂಕದಿಂದ ತನ್ನ ಅರಮನೆಯಂತಹ ಮಹಲ್ನೊಳಗೆ ನುಗ್ಗಿದ್ದ. ಅನ್ವಿತಾ ವಾಪಸ್ ಬಂದಿದ್ಲಾ ಅಂತ ಗರ್ಜಿಸುತ್ತಾ ಕೇಳ್ದ. ಅವನನ್ನು ಬರಮಾಡಿಕೊಂಡ ಹಳೆಯ ಹಾಳು ಎದುರುತ್ತಾ ಆತಂಕದ ಧ್ವನಿಯಲ್ಲಿ ಹೇಳಿದ, ಇಲ್ಲ ಸರ್, ನಮಗೆ ಮಿಸ್ ಅನ್ವಿತಾ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಹಾಗೆ ಹೇಳ್ತಿದ್ದಂತೆ ಸುಹಾಸ್ನ ತುಟಿಗಳು ಕೋಪದಿಂದ ಬಿಗಿದುಕೊಂಡ್ವು. ಉಬ್ಬುಗಳು ಮತ್ತಷ್ಟು ಗಂಟು ಬಿದ್ವು. ನಾನು ಸಿಕ್ಕ ಕಡೆಯೆಲ್ಲ ಹುಡುಕಿದೆ, ಇಷ್ಟು ಸಣ್ಣ ಮಗು ಎಲ್ಲಿಗೆ ಹೋಗಿರ್ಬೋದು? ಅವಳಿಗೇನಾದರೂ ಅಪಾಯವಾಗಿದೆಯಾ ಅಂತ ಒಳಗೊಳಗೆ ಬೆದರಿದ್ದ. ಈ ಕೆಟ್ಟ ಯೋಚನೆ ಮನಸ್ಸಿನಲ್ಲಿ ಮೂಡ್ತಿದ್ದಂಗೆ ಅವನ ಕಣ್ಣುಗಳು ನರಕದ ಕೋಪವಾಗಿ ಕಾಣಿಸ್ಕೊಳ್ತವೆ. ಇಡೀ ಜಗತ್ತನ್ನೇ ಧ್ವಂಸ ಮಾಡುವಂತಹ ರೌದ್ರಾವತಾರ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು.
ಅಷ್ಟರಲ್ಲೇ ಅತಿಯಾದ ಸಾಲಾಂಕೃತ ಒಡವೆ ಮೇಕಪ್ ಧರಿಸಿದ್ದ ಕಾವ್ಯ ಆ ಮಹಲ್ನೊಳಗೆ ಗಾಬರಿಯಾಗೋಳು ಬಂದ್ಲು. ಸುಹಾಸ್, ನಮ್ಮ ಅನ್ವಿತಾ ಎಲ್ಲೋ ಕಾಣೆಯಾಗಿದ್ದಾಳೆ ಅಂತ ಕೇಳ್ಪಟ್ಟೆ, ಅದು ನಿಜಾನಾ? ಅವಳು ಸಿಕ್ಕಿದ್ಲ ಇಲ್ವಾ ಅಂತ ಆತಂಕದಿಂದ ನಟಿಸುತ್ತಾ ಕೇಳಿದ್ಲು. ಆ ಕಾವ್ಯ ಬೇರೆ ಯಾರೂ ಅಲ್ಲ, ಅದು ಸುಹಾಸ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅಶ್ವಿನಿಯ ಬಾಳನ್ನು ಹಾಳು ಮಾಡಿ ಮದುವೆಯಾಗಲು ಬಯಸಿದ್ದ ಅದೇ ಮೊದಲು ಗೆಳತಿ. ಆದರೆ ಸುಹಾಸ್ ಅವಳ ಕಡೆ ನೋಡಿ ದೃಷ್ಟಿ ಹಾಯಿಸಿ ಕಟುವಾದ ಧ್ವನಿಯಲ್ಲಿ, ಅವಳು ಇನ್ನೂ ಸಿಕ್ಕಿಲ್ಲ, ನೀನು ಇಲ್ಲಿಗೆ ಬಂದದ್ದು ಒಳ್ಳೆಯದಾಯಿತು. ಇಂದು ಮಧ್ಯಾಹ್ನ ನೀನು ಅನ್ವಿತಾ ಜೊತೆ ಏನು ಮಾತಾಡಿದೀಯಾ ಎಂದು ನನಗೆ ಈಗಲೇ ತಿಳಿಬೇಕು. ಯಾವುದೇ ಕಾರಣವಿಲ್ಲದೆ ಆ ಮಗು ಮನೆಯಿಂದ ಈ ರೀತಿ ಓಡೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ನೇರವಾಗಿಯೇ ಪ್ರಶ್ನಿಸ್ತಾನೆ. ಅವನ ಈ ಹಠಾತ್ ಪ್ರಶ್ನೆಯನ್ನು ಕೇಳಿ ಕಾವ್ಯ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಆಘಾತದಿಂದ ಅವನನ್ನೇ ನೋಡಿದ್ಲು. ಸುಹಾಸ್, ನೀನೇನು ಹೇಳ್ತಿದ್ಯಾ? ಅನ್ವಿತಾ ಕಾಣೆಯಾಗೋಕ್ಕೆ ನಾನೇನು ಕಾರಣನಾ? ನನ್ನ ಮೇಲೆ ಸಂಶಯನಾ ಅಂತ ಕಣ್ಣೀರಕ್ಕೆ ಶುರು ಮಾಡ್ತಾಳೆ. ತನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಎಂಬಂತೆ ನಟಿಸುತ್ತಾ ಅವಳು ಹೇಳಿದ್ಲು, ನಾನು ಆ ಮಗುವಿಗೆ ಒಂದು ಸಣ್ಣ ಅನ್ಯಾಯವೂ ಮಾಡಿಲ್ಲ ಸುಹಾಸ್. ಹೊರಗಿನವರು ನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ, ನೀನಾದರೂ ನನ್ನನ್ನು ನಂಬಬೇಕಲ್ವಾ? ಇಷ್ಟು ವರ್ಷಗಳ ಕಾಲ ನಾನು ಅವಳನ್ನು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ನೋಡ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಅವಳು ನನ್ನ ಮೇಲೆ ಎಷ್ಟೇ ಕೋಪ ತೋರಿಸಿದ್ರು ನಾನು ಅವಳನ್ನೆಲ್ಲ ಸಹಿಸ್ಕೊಂಡು ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ನಾನು ಅವಳ ಮೇಲೆ ಎಂದಿಗೂ ಜೋರಾಗಿ ಕೂಗಾಡಿಲ್ಲ. ಅವಳು ಈ ರೀತಿ ಮನೆ ಬಿಟ್ಟು ಓಡಿ ಹೋಗುವಂತೆ ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂದ್ಲು. ಕೆಂಪಾದ ಕಣ್ಣುಗಳು ಅತ್ಯಂತ ಮುಗ್ಧ ಭಾವವನ್ನು ಪ್ರದರ್ಶಿಸುತ್ತಾ ಅನ್ವಿತಾಳ ಕಣ್ಮರಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸುಹಾಸ್ನನ್ನು ನಂಬಿಸಲು ಅವಳು ಶಕ್ತಿ ಮೀರಿ ಪ್ರಯತ್ನಿಸ್ತಾಳೆ. ಆದರೆ ಕಾವ್ಯಾಳ ಮನಸ್ಸಿನ ಕರಾಳ ರೂಪವೇ ಬೇರೆಯಾಗಿತ್ತು. ಮಾತನಾಡಲು ಬರದ ಮೂಗ ಹುಡುಗಿ ಅಶ್ವಿನಿ ಈ ಜಗತ್ತಿನಿಂದಲೇ ಶಾಶ್ವತವಾಗಿ ಕಣ್ಮರೆಯಾಗ್ಬಿಡ್ಬೇಕು ಅಂತ ಒಳಗೊಳಗೆ ಅವಳು ತೀವ್ರವಾಗಿ ಬಯಸ್ತಾ ಇದ್ದಂತೂ ನಿಜ. ಸುಹಾಸ್ ಇಲ್ಲದ ಸಮಯದಲ್ಲಿ ಕಾವ್ಯ ಅನ್ವಿತಾಳ ಜೊತೆ ಅತ್ಯಂತ ಕ್ರೂರವಾಗಿ ನಡ್ಕೊಳ್ತಾ ಇದ್ಲು. ಶೀಘ್ರದಲ್ಲೇ ಸುಹಾಸ್ನ ಮದುವೆ ಆಗ್ತೀನಿ, ಆಮೇಲೆ ನನಗೆ ತುಂಬ ಸುಂದರವಾದ ಮಕ್ಕಳು ಇರ್ತಾರೆ. ಒಮ್ಮೆ ನನಗೆ ಮಗು ಹುಟ್ಟಿದ್ರೆ ಸುಹಾಸ್ ನಿನ್ನನ್ನು ತಿರುಗಿಯೂ ನೋಡಲ್ಲ, ನಿನ್ನನ್ನು ಈ ಮನೆಯಿಂದ ಹೊರ ಹಾಕ್ತಾನೆ ಅಂತ ಪುಟ್ಟ ಕಂದನ ಮನಸ್ಸಿಗೆ ತೀವ್ರವಾಗಿ ನೋವುಂಟು ಮಾಡ್ತಾ ಇದ್ಲು. ಅನ್ವಿತಾಳಿಗೆ ಮಾತನಾಡಲು ಬಾರದ ಕಾರಣ ಅವಳು ತನ್ನ ನಿಜವಾದ ಒಂದು ಕ್ರೂರ ಮುಖವನ್ನು ಸುಹಾಸ್ ಮುಂದೆ ಎಂದಿಗೂ ಬಹಿರಂಗಪಡಿಸೋಕೆ ಸಾಧ್ಯವೇ ಆಗಿರಲಿಲ್ಲ ಎಂಬ ಅಹಂಕಾರ ಕಾವ್ಯಳಲ್ಲಿ ಮನೆ ಮಾಡಿತ್ತು. ಮಾತನಾಡಲು ಬಾರದ ಪುಟ್ಟ ಕಂದ ಅನ್ವಿತಾ ತನ್ನ ಕರಾಳ ಮುಖವನ್ನು ಯಾವುದೇ ಕಾರಣಕ್ಕೂ ಸುಹಾಸ್ ಮುಂದೆ ಬಿಚ್ಚಿಡಲು ಸಾಧ್ಯವಿಲ್ಲ ಎಂಬ ಅಹಂಕಾರ ಕಾವ್ಯಳಲ್ಲೇ ಇತ್ತು. ತನ್ನ ಮಾತುಗಳಿಂದ ಬೇಸತ್ತ ಅನ್ವಿತಾ ಇಷ್ಟು ಸಣ್ಣ ವಯಸ್ಸಿಗೆ ಮನೆಯಿಂದಲೇ ಹೊರಹೋಗ್ತಾಳೆ ಅಂತ ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಒಂದೆಡೆ ಸುಹಾಸ್ ಮುಂದೆ ಸುಳ್ಳು ಕಣ್ಣೀರಾಗ್ತಿದ್ರು, ಒಳಗೊಳಗೆ ಕಾವ್ಯಳಿಗೆ ಘಟನೆಯಿಂದ ಭೀಕರ ಸಂತೋಷ ಆಗುತ್ತೆ. ಆ ಮುಗುಡುಗಿನ ಮುಂದೆ ಎಂದಿಗೂ ಆ ಮನೆಗೆ ವಾಪಸ್ ಬರೆದಿದ್ರೆ ಸಾಕು, ನಾನು ಸುಹಾಸ್ ಜೊತೆ ಯಾವುದೇ ಅಡ್ಡಿ ಇಲ್ಲದೆ ಮಹಾರಾಣಿ ಥರ ನೆಮ್ಮದಿಯಾಗಿ ಬದುಕಬಹುದು. ಅವಳು ಮನಸ್ಸಿನಲ್ಲೇ ಕುತಂತ್ರದ ಲೆಕ್ಕಾಚಾರ ಆಗ್ತಿದ್ದಾಳೆ. ಇತ್ತ ರೆಸ್ಟೋರೆಂಟ್ ಪಾರ್ಕಿಂಗ್ ಆವರಣದಲ್ಲಿ ಅಶ್ವಿನಿ ಈ ಚೀಟಿಯಲ್ಲಿದ್ದ ನಂಬರ್ಗೆ ಡಯಲ್ ಮಾಡಿ ಫೋನ್ ಕಿವಿ ಇಟ್ಕೊಳ್ತಿದ್ದಾಳೆ. ಅವಳ ಫೋನ್ನಿಂದ ಹೋಗ್ತಿದ್ದಂತಹ ಕರೆ ನೇರವಾಗಿ ಸುಹಾಸ್ನ ಜೇಬಿನಲ್ಲಿರುವಂತಹ ದುಬಾರಿ ಫೋನ್ಗೆ ಕನೆಕ್ಟ್ ಆಗಿ ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಮಹಲಿನ ಲಿವಿಂಗ್ ರೂಮ್ನಲ್ಲಿರುವ ಕಾವ್ಯಳ ನಾಟಕವನ್ನು ನೋಡುತ್ತಾ ನಿಂತಿದ್ದಂತಹ ಸುಹಾಸ್ನ ಫೋನ್ ಇದ್ದಕ್ಕಿದ್ದಂತೆ ಜೋರಾಗಿ ರಿಂಗ್ ಆಗೋಕ್ಕೆ ಶುರುವಾಯಿತು. ಅಪರಿಚಿತ ನಂಬರ್ನಿಂದ ಬರ್ತಾ ಇದ್ದಂಥ ಕರೆಯನ್ನು ನೋಡಿದ ಸುಹಾಸ್ ಕಿರಿಕಿರಿಯಿಂದಲೇ ಫೋನನ್ನು ಎತ್ತಿ ಕಿವಿಗೆ ಇಟ್ಕೊಳ್ತಾನೆ. ಹಲೋ. ಸುಹಾಸ್ನ ಆ ಗಾಂಭೀರ್ಯದ ಧ್ವನಿ ಆ ಕಡೆಯಿಂದ ಕೇಳಿಸ್ತು. ಆ ಧ್ವನಿ ಕೇಳಿದ ತಕ್ಷಣ ಅಶ್ವಿನಿಯ ಇಡೀ ದೇಹ ಒಂದು ಕ್ಷಣ ಜಡವಾಯಿತು. 6 ವರ್ಷಗಳ ಹಿಂದೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೊನೆಗೆ ಕಣ್ಣೀರಿನೊಂದಿಗೆ ಬಿಟ್ಟು ಬಂದಿದ್ದ ತನ್ನ ಗಂಡ ಸುಹಾಸ್ ಧ್ವನಿ ಆಗಿತ್ತು. ಆ ಪುಟ್ಟ ಹುಡುಗಿಯ ತಂದೆ ಬೇರೆ ಯಾರೂ ಅಲ್ಲ, ಸ್ವತಃ ಸುಹಾಸ್ ಅನ್ನೋ ಕಟು ಸತ್ಯ ಅವಳಿಗೆ ಕ್ಷಣದಲ್ಲೇ ಅರಿವಾಯಿತು. ಅಶ್ವಿನಿಯ ಗಂಟಲು ಒಣಗೋಯ್ತು. ಅವಳ ಬಾಯಿಂದ ಒಂದು ಮಾತು ಹೊರಡಲಿಲ್ಲ. ಇತ್ತ ಫೋನಲ್ಲಿ ಯಾವುದೇ ಉತ್ತರ ಬಾರದಿದ್ದಾಗ ಸುಹಾಸ್ ಮತ್ತಷ್ಟು ತೀಕ್ಷ್ಣ ಧ್ವನಿಯಲ್ಲಿ ಕೇಳಿದ್ದ, ಹಲೋ, ಯಾರು ಮಾತಾಡ್ತಾ ಇರೋದು? ಮಾತಾಡಿ. ಅಶ್ವಿನಿ ಗಾಬರಿಯಿಂದ ಫೋನನ್ನು ಕಟ್ ಮಾಡಲು ಹೋದ್ಲು. ಆದರೆ ಅಷ್ಟರಲ್ಲೇ ಅವಳ ಸೀರೆಯ ಅಂಚನ್ನು ಹಿಡಿದು ನಿಂತಿದ್ದ ಪುಟ್ಟ ಅನ್ವಿತಾ ಫೋನ್ನಿಂದ ಬರುತ್ತಿದ್ದ ತನ್ನ ಅಪ್ಪನ ಧ್ವನಿಯನ್ನು ಗುರುತಿಸಿಬಿಟ್ಲು. ಅವಳು ಒಮ್ಮೆಲೆ ಉತ್ಸಾಹದಿಂದ ಅಶ್ವಿನಿಯ ಕೈಯಲ್ಲಿದ್ದ ಫೋನತ್ತ ಮುಖ ಮಾಡಿ ಮಾತನಾಡಲು ಬರೆದಿದ್ರು ತನ್ನ ಪುಟ್ಟ ಧ್ವನಿಯಲ್ಲಿ ಅಪ್ಪ ಅಪ್ಪ ಅಂತ ಕಷ್ಟಪಟ್ಟು ಉದ್ಗರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ಲು. ಫೋನಿನ ಆ ಕಡೆಯಿಂದ ಕೇಳಿಸಿದ ಆ ಪುಟ್ಟ ಧ್ವನಿ ಸುಹಾಸ್ನ ಕಿವಿಗೆ ಬೀಳ್ತಾ ಇದ್ದಂಗೆ ಅವನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅನ್ವಿತಾ, ಕಂದ, ಎಲ್ಲಿದೆಯಾ ನೀನು ಅಂತ ಸುಹಾಸ್ ಆತಂಕದಿಂದ ಕಿರುಚಿದ್ದ. ಅಶ್ವಿನಿ ತಕ್ಷಣ ಫೋನ್ ಕಟ್ ಮಾಡ್ತಾಳೆ. ಅವಳ ಕೈಗಳು ನಡುಕ್ತಾ ಇದ್ವು. ತನ್ನಿಬ್ಬ ಜಾಣ ಪುತ್ರರಾದ ಆರವ್, ಆದಿತ್ಯನ ಅಪ್ಪ ಹಾಗೂ ಈ ಪುಟ್ಟ ಹುಡುಗಿಯ ಅಪ್ಪ ಒಬ್ಬನೇ ಅಂತ ಸುಹಾಸ್. ಕಾಲಚಕ್ರ ಇಷ್ಟು ವಿಚಿತ್ರವಾಗಿ ತಿರುಗ್ತದೆ ಅಂತ ಅಶ್ವಿನಿ ಅಂದ್ಕೊಂಡೇ ಇರಲಿಲ್ಲ.
ಈಗ ಅವಳು ಏನು ಮಾಡಬೇಕು? ಸುಹಾಸ್ ತನ್ನ ಮಕ್ಕಳನ್ನು ನೋಡಿದರೆ ಇಡೀ ಸತ್ಯ ಬಯಲಾಗ್ತದೆ. ಮುಂದೆ ಏನಾಗ್ಬೋದು? ಅಶ್ವಿನಿ ತನ್ನ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದಲೂ ಹೋಗ್ತಾಳಾ? ಅಥವಾ ಸುಹಾಸ್ ತನ್ನ ಮಗಳನ್ನು ಹುಡುಕ್ತಾ ಅಕಸ್ಮಾತು ಅವಳಿರೋ ಅಲ್ಲಿಗೆ ಬರ್ತಾನಾ? ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಕತೆ ಇಷ್ಟ ಆದರೆ ದಯವಿಟ್ಟು ಕತೆ ಕೆಳಗಡೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕತೆ ಮುಂದುವರಿಯುತ್ತೆ.